ಬೀದರ್ ಮತ್ತು ನಾಂದೇಡ್ ಹದಗೆಟ್ಟ ಹೆದ್ದಾರಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಹೌದು, ಬೀದರ್ ಮತ್ತು ನಾಂದೇಡ್ ಹದಗೆಟ್ಟ ಹೆದ್ದಾರಿ ಕಾಮಗಾರಿ ಇದೆ, ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಹದಗೆಟ್ಟ ಹೆದ್ದಾರಿ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಚಿವರು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಖುದ್ದಾಗಿ ಭೇಟಿಯನ್ನ ನೀಡಿದ್ದಾರೆ. ಕಾಮಗಾರಿಯ ದುಸ್ಥಿತಿಯನ್ನ ನೋಡಿ ಸತೀಶ್ ಜಾರಕಿಹೊಳಿ ಕೆಂಡಾಮಂಡಲವಾಗಿದ್ದಾರೆ. ಕಾಮಗಾರಿಯ ಸಮಗ್ರ ವರದಿಯನ್ನ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಕಾಮಗಾರಿಯ ಕುರಿತಂತೆ ಜಿ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಇನ್ನು ಈ ಬೆನ್ನಲ್ಲೇ ಹದಗೆಟ್ಟ ಹೆದ್ದಾರಿ ಕಾಮಗಾರಿಯ ಪರಿಶೀಲನೆಗೆ ಸಚಿವರು ಮುಂದಾಗಿದ್ದಾರೆ. ಬೀದರ್ ನಾಂದೇಡ್ ಹೆದ್ದಾರಿ ಕಾಮಗಾರಿ ಏನಿದೆ, ನೌಬಾದ್ನಿಂದ ಕಮಲ್ ನಗರ್ ಬಾರ್ಡರ್ ವರೆಗೆ ನಡೆದಂತಹ 53 ಕಿಲೋಮೀಟರ್ ಕಾಮಗಾರಿಗೆ ಏನಿದೆ ಹೆದ್ದಾರಿ ಕಾಮಗಾರಿ, ಅದು ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಅನ್ನುವಂಥದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ವತಃ ಈ ಒಂದು ರಸ್ತೆಗೆ ಹೆದ್ದಾರಿಗೆ ಭೇಟಿ ನೀಡಿ ಇಲ್ಲಿನ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ನಂತರ ಸ್ಥಳದಲ್ಲೇ ಇದ್ದಂತಹ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಿರ್ಬೋದು ಅವರನ್ನೆಲ್ಲ ತರಾಟೆಗೆ ತೆಗೆದುಕೊಂಡಂಥದ್ದು. ಹೆದ್ದಾರಿ ಕಾಮಗಾರಿಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬಿರುಕುಗಳು ಇರ್ತಾವ, ಇಷ್ಟೊಂದು ದೊಡ್ಡ ಮಟ್ಟದ ಗುಂಡಿಗಳು ಇರ್ಲಿಕ್ಕೆ ಸಾಧ್ಯನಾ, ಹಿಂಗಾದ್ರೆ ಹೆಂಗೆ ಅನ್ನುವಂತಹ ಒಂದು ತರಾಟೆಯನ್ನ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಕಳೆದ ವಿಧಾನಮಂಡಲದ ಅಧಿವೇಶನದಲ್ಲಿ ಔರಾದ ಶಾಸಕ ಪ್ರಭು ಚವ್ಹಾಣ್ ಅವರು ಹೆದ್ದಾರಿ ಕಾಮಗಾರಿಯ ಕಳಪೆ ಮಟ್ಟದಿಂದಾಗಿ ರಸ್ತೆ ಅಪಘಾತಗಳ ಆಗಿ ಸುಮಾರು 114 ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಮತ್ತು 300 ಅಪಘಾತ ಪ್ರಕರಣಗಳಲ್ಲಿ 500ಕ್ಕೂ ಜಾಸ್ತಿ ಜನ ಗಾಯಗೊಂಡು ವಿಕಲಚೇತನರಾಗಿ ಮನೆಯಲ್ಲಿ ದುಸ್ತರದ ಬದುಕನ್ನ ನಡೆಸ್ತಾ ಇರತಕ್ಕಂಥ ಕುರಿತು ಸರ್ಕಾರದ ಗಮನವನ್ನ ಸೆಳೆದ್ರು. ಮತ್ತು ಈ ಒಂದು ಬೇಡಿಕೆಯಲ್ಲಿ ಅವರು ಖುದ್ದಾಗಿ ಸರ್ಕಾರ ಅಥವಾ ಸಚಿವರು ಸ್ಥಳಕ್ಕೆ ಬಂದು ಭೇಟಿ ನೀಡಬೇಕು, ವಸ್ತುಸ್ಥಿತಿಯನ್ನ ಅರ್ಥಕೊಂಡು ಜನರಿಗೆ ನ್ಯಾಯ ಒದಗಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ತನ್ನ ಟೀಮ್ನೊಂದಿಗೆ, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಹಿರಿಯ ಅಧಿಕಾರಿಗಳ ತಂಡದೊಂದಿಗೆ ಬೀದರ್ನ ನೌಬಾದ್ನಿಂದ ಕಮಲ್ ನಗರ್ ವರೆಗೆ ತಡರಾತ್ರಿವರೆಗೆ ಸಂಚಾರ ನಡೆಸಿ ಇಲ್ಲಿನ ರಸ್ತೆಯ ದುರಾವಸ್ಥೆ ಇದೆ ಅದನ್ನು ಕಂಡು ದಂಗಾಗಿರ್ತಕ್ಕಂಥದ್ದು. ಸೊ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಈ ರಸ್ತೆ ಹೆದ್ದಾರಿ ಕಳಪೆ ಮಟ್ಟದಿಂದ ಕೂಡಿದೆಯೋ, ಇದರಲ್ಲಿ ಭ್ರಷ್ಟಾಚಾರ ಆಗಿದೆಯೋ, ಸುಮಾರು 400 ಕೋಟಿ ರೂಪಾಯಿಯ ಅನುದಾನದ ಯೋಜನೆ ಪೂರ್ತಿಯಾಗಿ ಹಳ್ಳ ಹಿಡಿದಿದೆಯೋ, ಇದರಿಂದ ಜನರಿಗೆ ಅನಾನುಕೂಲ ಆಗಿದೆಯೋ, ಇದರೆಲ್ಲರ ಸಮಗ್ರ ವರದಿಯನ್ನ ನಮ್ಮ ಸರ್ಕಾರಕ್ಕೆ ನೀಡಬೇಕು. ಮತ್ತು ತಪ್ಪಿತಸ್ಥ ಗುತ್ತಿಗೆದಾರರಿರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾರೇ ಕೂಡ ಆಗಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿರ್ತಕ್ಕಂಥದ್ದು. ಸಚಿವರು ಈ ಒಂದು 53 ಕಿಲೋಮೀಟರ್ ಹೆದ್ದಾರಿ ಕಾಮಗಾರಿ ಇದೆ, ಈ ಹೆದ್ದಾರಿ ಕಾಮಗಾರಿಯನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ಇಲ್ಲಿನ ವಸ್ತುಸ್ಥಿತಿಯನ್ನ ಅರಿತುಕೊಂಡ ಮೇಲೆ ಈ ಒಂದು ನಿರ್ಣಯಕ್ಕೆ ಬಂದಿರತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಸಚಿವರು, ರಾಜ್ಯ ಸರ್ಕಾರ ಈ ಹೆದ್ದಾರಿ ಕಾಮಗಾರಿಗಳಲ್ಲಿ ಜೀವ ಕಳೆದುಕೊಂಡಂತಹ 114 ಜನ ಕುಟುಂಬಗಳಿಗೆ ಏನಾದರೂ ಪರಿಹಾರ ಕೊಡ್ತಾರಾ, ಇಲ್ಲ ಇದರಲ್ಲಿ ಗಾಯಗೊಂಡಂತಹ 500ಕ್ಕೂ ಅಧಿಕ ಜನರಿಗೆ ಏನಾದರೂ ಪರಿಹಾರ ರೂಪದಲ್ಲಿ ಸಹಾಯ ಮಾಡ್ತಾರಾ, ಇವೆಲ್ಲವೂ ಕೂಡ ಯಕ್ಷ ಪ್ರಶ್ನೆ ಆಗಿ ಕಾದಿರ್ತಕ್ಕಂಥದ್ದು. ಮತ್ತೊಂದು ಕಡೆ 400 ಕೋಟಿ ರೂಪಾಯಿಯ ಸರ್ಕಾರದ ಸಾರ್ವಜನಿಕರ ಹಣ ಇಲ್ಲಿ ವ್ಯಯ ಆಗಿದೆ. ಸೊ ಇವತ್ತು ಆ ವ್ಯಯ ಆದಂತಹ ಹಣ ಸುಮಾರು 6 ವರ್ಷಗಳಿಂದ ರಸ್ತೆ ಕೂಡ ಸಾರ್ವಜನಿಕರ ಪಾಲಿಗೆ ಗಗನ ಕುಸುಮದಂತೆ ಕಾಣ್ತಾ ಇದೆ. ಎಲ್ಲವನ್ನ ಕೂಡಿಸಿ ಕಳೆದು ಲೆಕ್ಕಾಚಾರ ಹಾಕಿ, ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಎಲ್ಲವೂ ಮಾಡಿದಾಗ ಸಚಿವರು ಮತ್ತು ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಕುತೂಹಲದ ಸಂಗತಿ. ಅನಿಲ್ ಕುಮಾರ್ ದೇಶಮುಖ್, ಜಿ ಕನ್ನಡ ನ್ಯೂಸ್, ಬೀದರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.